ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಈ ಕರಂಗಾಲಿ ಹಾರ ಇದೆ ನೋಡಿ, ಇದು ಕೃಷ್ಣನ ಕತ್ತಲ್ಲಿ ಹಾಕಿದ್ದೀನಲ್ಲ, ಇದರ ಬಗ್ಗೆ ಎರಡು ಮಾತುಗಳು ಹಾಡೋಣ ಅಂತ ಇದ್ದೀನಿ. ಅದಕ್ಕೆ ಮುಂಚೆ ಒಂದು ಚಿಕ್ಕ ಶ್ಲೋಕ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಕರಂಗಾಲಿ ಮಾಲೆ ತುಂಬ ಜನ ವೇರ್ ಮಾಡ್ತಾ ಇದ್ದಾರೆ. ತುಂಬ ಈ ನಡುವೆ ಎಲ್ಲರೂ ಹಾಕ್ಕೊಳ್ತಾ ಇದ್ದಾರೆ. ಎಕ್ಸಾಂಪಲ್, ಅವ್ರು ಹಾಕ್ಕೊಂಡಿದ್ದಾರೆ, ಈ ಆ್ಯಕ್ಟರ್ ಹಾಕ್ಕೊಂಡಿದ್ದಾರೆ, ಆ ಆ್ಯಕ್ಟರ್ ಹಾಕ್ಕೊಂಡಿದ್ದಾರೆ, ಅವರಲ್ಲಿ ತುಂಬ ಫೇಮಸ್ ಇದೆ, ಅಷ್ಟು ಚೆನ್ನಾಗಿದ್ದಾರೆ, ಇದು ಪಾಸಿಟಿವ್ ವೈಬ್ರೇಷನ್ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ದಟ್ ಈಸ್ ಕರೆಕ್ಟ್. ಓನ್ಲಿ ಪಾಸಿಟಿವ್ ವೈಬ್ರೇಷನ್ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಆದರೆ ಇದನ್ನು ಧರಿಸೋರು ಯಾರು ಹಾಕ್ಕೋಬೇಕು ಅಂತಂದರೆ, ಬ್ರಹ್ಮಚಾರಿಯಾಗಿರೋರು ಹಾಕ್ಕೋಬೇಕು, ನಾನ್ ವೆಜ್ ತಿಂದೇ ಇರೋರು ಹಾಕ್ಕೋಬೇಕು, ಬ್ರಾಹ್ಮಿನ್ಸ್ ಹಾಕ್ಕೋಬೇಕು, ಲಿಂಗಾಯತರು ಹಾಕ್ಕೋಬೇಕು, ಲೇಡೀಸಲ್ಲಿ ಏಜ್ ಆಗಿರೋರು 50 ಎಬೋ ಇರೋರು ಮಾತ್ರ ಹಾಕ್ಕೋಬೇಕು, ಎಲ್ಲರೂ ಹಾಕ್ಕೋಬಾರ್ದು. ಏಕೆಂದರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಮ್ಮ ರಿಲೇಷನ್ನಲ್ಲಿ ಒಬ್ಬರು ಇದನ್ನು ಹಾಕ್ಕೊಂಡು ಸ್ವಲ್ಪ ದಿನ ಆದಮೇಲೆ ಅವರು ತುಂಬ ಚೆನ್ನಾಗಿದ್ದಿದ್ದು ಲೈಫ್, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ರಿಗೂ ಪ್ರಾಬ್ಲಮ್ ಆಗಿ ಡೈವರ್ಸ್ವರೆಗೂ ಬಂದಿದೆ. ಆಮೇಲೆ ಈ ಥರ ಇದೆಯಲ್ಲ ಅಂತ ನಾನೇ ಅವ್ರನ್ನ ಕರ್ಕೊಂಡೋಗಿ ಒಂದು ಶಾಸ್ತ್ರ ಹೇಳೋರ ಹತ್ರ ಕರ್ಕೊಂಡೋಗಿ ಕೇಳಿದ್ದಕ್ಕೆ, ಇದನ್ನು ಯಾರು ವೇರ್ ಮಾಡ್ಕೊಂಡಿರೋದು, ಯಾವಾಗ ತೊಗೊಂಡಿದ್ದೀರಾ ಅಂತ ಕೇಳಿದರು. ಈಗ ರೀಸೆಂಟಾಗಿ ಒಂದು 3 ಮಂತ್ಸಿಂದ ಹಾಕಿದ್ದೀವಿ ಅಂತ ಹೇಳಿದ ತಕ್ಷಣ, ಈ 3 ಮಂತ್ಸಿಂದನೇ ಪ್ರಾಬ್ಲಮ್ಮಾ ಅಂದರು. ಎಸ್, ಈ 3 ಮಂತ್ಸಿಂದ ಹಸ್ಬೆಂಡ್ ಆ್ಯಂಡ್ ವೈಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಇದೆ, ಒಂಥರ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದಾಗ ಅವರು ಹೇಳಿದರು, ಬ್ರಹ್ಮಚಾರಿಯಾಗಿರೋರು ಈ ಥರ ಪ್ಯೂರಾಗಿರಬೇಕು, ಮತ್ತು ಇನ್ನೊಂದು ಕೆಟ್ಟ ಮಾತುಗಳು ಯೂಸ್ ಮಾಡಬಾರ್ದು, ಡ್ರಿಂಕ್ಸ್ ಮಾಡಬಾರ್ದು, ಈ ಥರ ಎಲ್ಲ ನಿಯಮ ಇದೆ. ಇದನ್ನು ಎಲ್ಲರೂ ಎಲ್ಲ ಟೈಮ್ನಲ್ಲೂ ಹಾಕ್ಕೊಳ್ಳೋಂಗಿಲ್ಲ. ಹಸ್ಬೆಂಡ್ ಆ್ಯಂಡ್ ವೈಫು ಅಷ್ಟೇ, ಎಲ್ಲಾದರೂ ದೇವಸ್ಥಾನಕ್ಕೆ ಫಂಕ್ಷನ್ಗೆ ಎಲ್ಲಾದರೂ ಹೋಗೋ ಟೈಮ್ನಲ್ಲಿ ಹಾಕ್ಕೋಬೋದು, ಮತ್ತು ಬಂದ ಮೇಲೆ ಅದನ್ನು ಬಿಚ್ಚಿ ದೇವರ ಹತ್ರ ಇಡಬೇಕು. ನಾನ್ ವೆಜ್ ತಿನ್ನೋರು ಅದನ್ನು ಹಾಕ್ಕೊಂಡು ನಾನ್ ವೆಜ್ ತಿನ್ನಬಾರ್ದು. ಲೇಡೀಸು ಅಷ್ಟೇ, ಕೆಲವೊಂದು ಟೈಮ್ನಲ್ಲಿ ಅವರಿಗೆ ಮಂತ್ಲಿ ಟೈಮ್ನಲ್ಲಿ ಅದನ್ನು ವೇರ್ ಮಾಡಬಾರ್ದು, ದೇವ್ರ ಹತ್ರ ಬಿಚ್ಚಿಡಬೇಕು. ಈ ಥರ ನಿಯಮಗಳಿದೆ. ಪ್ಲೀಸ್ ಇದನ್ನು ಫಾಲೋ ಮಾಡಿ ನೀವು ಹಾಕ್ಕೊಳ್ಳಿ. ಹಾಕ್ಕೋಬೇಕು ಅಂದರೆ ನೀವು ಮಡಿಯಿಂದ ಇದ್ದಾಗ ಮಾತ್ರ ಯೂಸ್ ಮಾಡಿ, ಬೇರೆ ಟೈಮ್ನಲ್ಲಿ ಅದನ್ನು ಬಿಚ್ಚಿ ದೇವ್ರ ಹತ್ರ ಇಟ್ಬಿಡಿ. ಈಗ ಆ ಆ್ಯಕ್ಟರ್ಸ್ ನೇಮ್ಸ್ ಎಲ್ಲನೂ ಹೇಳ್ತಾ ಇದ್ದಾರೆ. ಬಟ್ ಆ ಆ್ಯಕ್ಟರ್ಸ್ ಎಲ್ಲ ಟಾಪ್ ಲೆವೆಲಲ್ಲಿ ಇದ್ದಾರೆ. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ದಟ್ ಈಸ್ ಟ್ರೂ ಆಲ್ಸೋ. ಬಟ್ ಅವ್ರ ಫ್ಯಾಮಿಲಿ ಒಳಗಡೆ ನೀವು ಹೋಗಿ ಸರ್ಚ್ ಮಾಡಿ, ಆಲ್ಮೋಸ್ಟ್ ಡೈವರ್ಸ್ ಕೇಸಸ್ಸೇ ಇರುತ್ತೆ. ಮತ್ತು ಅವರಲ್ಲಿ ಒಂದು ಮನ್ಸು ನೆಮ್ಮದಿ, ಹ್ಯಾಪಿನೆಸ್ ಲೈಫ್ ಇರಲ್ಲ ಲೈಫಲ್ಲಿ. ಬಿಕಾಸ್ ಆಫ್ ಈ ಕರಂಗಾಲಿ ಮಾಲೆ ಅನ್ನೋದು ಪವಿತ್ರತೆ ಇರೋದು. ಇದನ್ನು ಹಾಕ್ಕೊಂಡು ಕೆಟ್ಟ ಕೆಲಸ ಮಾಡೋದು, ಕೆಟ್ಟದು ಮಾತಾಡೋದು, ಈ ಥರ ಇದ್ದರೆ ಅದು ನೆಗೆಟಿವ್ ವೈಬ್ರೇಷನ್ ಆಗಿ ಇಮ್ಮಿಡಿಯೇಟಾಗಿ ಪ್ರಾಬ್ಲಮ್ಸ್ ಕೊಡುತ್ತೆ. ಇದನ್ನು ಹೇಳಬೇಕು ಅಂತ ನಿಮಗೆ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.